ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಒಳ್ಳೇದು ಮಾಡಲ್ಲ. ಸುನಿಲ್ ಬೋಸ್ 100% ಸರ್. ಬಿಜೆಪಿ ಸರ್ 1.5 ಲಕ್ಷ ಲೀಡ್ ಗೆಲ್ತಾರೆ ಸರ್. ಜೀರೋ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂದ್ಬಿಟ್ಟು ಒಂದು ರೂಪಾಯಿ ಹಾಕಿಲ್ಲ. ಬಾಲರಾಜು ಒಳ್ಳೆ ವ್ಯಕ್ತಿ, ಮೋದಿನೂ ಒಳ್ಳೆ ವ್ಯಕ್ತಿ. ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಭದ್ರಕೋಟೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್. ಕಾಂಗ್ರೆಸ್ ನೀವು ಹುಚ್ಚು ನಿಲ್ಸಿ ಇಲ್ಲಿ ಬರೋದೇ ಕಾಂಗ್ರೆಸ್. ಬಾಲರಾಜ್ ಫುಲ್ ಪಿಕಪ್ ಆಗಿದೆ ಸರ್, ಚೆನ್ನಾಗಿದೆ ಸರ್. ಗುಂಡ್ಲಪೇಟೆ ಚೆನ್ನಾಗಿದೆ ಸರ್. ಬಾಲರಾಜ್ ಅವ್ರು ನಮ್ಗೆ ಏನು ಮೋಸ ಮಾಡಿಲ್ಲ, ಚೆನ್ನಾಗಿ ಸಹಾಯ ಮಾಡಿದ್ದಾರೆ ನಮಗೆ. ಎಲೆಕ್ಷನ್ ಏನು ನಡೀತಾ ಇದೆ ಸರ್, ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಇನ್ನು 10 ವರ್ಷಕ್ಕೆಲ್ಲ ಅವರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತಂತ ನಮ್ಮ ಅಭಿಪ್ರಾಯ ಸರ್. ರಂಗಸ್ವಾಮಿ ಅಂತ ಆಟೋ ಡ್ರೈವರ್. ಓಕೆ, ಆಟೋ ಡ್ರೈವರ್, ನಿಮ್ಮನ್ನ ನಾನೊಂದು ಮಾತು ಕೇಳಬೇಕು. ಈ ಗ್ಯಾರಂಟಿಗೆ ಮುಂಚೆ ಎಷ್ಟು ದುಡಿತೀರಿ ದಿನಕ್ಕೆ? ಸರ್ ಗ್ಯಾರಂಟಿ ಮುಂಚೆ ದುಡಿತಿದ್ದೋ, ಈಗ ದುಡಿತಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಕಡಿಮೆ ಏನಾಗಿಲ್ಲ ಸರ್. ಹೌದಾ? ಕಡಿಮೆ ಆಟೋ ಡ್ರೈವರ್ಗಳು ಏನಂತಾರೆ ಅಂದ್ರೆ ಎಲ್ಲ ಹೋಗಿ ಬಸ್ ಹತ್ತು ಬಿಡ್ತಾರೆ, ದಿನಕ್ಕೊಂದು 1000 ರೂಪಾಯಿ ದುಡಿತಿದ್ವಿ, ಗ್ಯಾರಂಟಿ ಇದ್ದಾಗ 300 ರೂಪಾಯಿ ದುಡಿತಿಲ್ಲ ಅಂತ. ಸುಳ್ಳ ಅದು? ಇಲ್ಲ ಸರ್, ಅದೆಲ್ಲ ಸುಳ್ಳು ಸುದ್ದಿಗಳು. ನಾವು ಡಿ ಕೆ ಫಾಲೋವರ್ಸ್ ನಾನು ಸರ್, ಡಿ ಕೆ ಶಿವಕುಮಾರ್ ಫಾಲೋವರ್ಸು. ಕಾಂಗ್ರೆಸ್ ಸರ್ ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸುನಿಲ್ ಬೋಸ್ 100% ಸರ್. 1.5 ಲಕ್ಷ ಲೀಡ್ ಗೆಲ್ತಾರೆ ಸರ್. 1.5 ಲಕ್ಷ ಲೀಡ್ ಗೆಲ್ತಾರೆ ಸರ್ ಸುನಿಲ್. ನಿಮ್ಮ MLA ಎಷ್ಟು ಲೀಡ್ ಕೊಡಿಸ್ತಾರೆ ಸರ್? ನಮ್ಮ MLA ಸರ್ ಒಂದು 35,000 ಲೀಡ್ ಕೊಡಿಸ್ತಾರೆ ಸರ್. ಗಣೇಶ್ ಪ್ರಸಾದ್ ಕೆಲಸ ಮಾಡ್ತಾರೆ ಸರ್, ಚೆನ್ನಾಗಿ ಆಗ್ತಿದೆ ಸರ್. ಅವ್ರ ತಂದೆ ಹಾದಿಲ್ಲ ಸಾಕ್ತಾ ಅವ್ರ ತಂದೆ ಆದಿಲ್ಲಿ ಅವ್ರ ತಂದೆಗಿಂತ ಲೀಡ್ ಜಾಸ್ತಿ ಕೊಟ್ಟಿದ್ದಾರೆ ಸರ್. ಅವರು ಅವ್ರ ತಂದೆಗಿಂತ ಜಾಸ್ತಿ. ಅವ್ರ ತಂದೆ 10,000 ಲೀಡ್ ಕೊಟ್ಟವ್ರೆ, ಇವರು 37,000 ಲೀಡ್ ಕೊಟ್ಟವ್ರು ಸರ್ ಗುಂಡಲ್ಪೇಟಲ್ಲಿ. ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಭದ್ರಕೋಟೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್. ಹೋಗ್ಸಲಿ ಏನೋ ಒಂದು ಇದಕ್ಕೋಸ್ಕರ ಆಗೋಯ್ತು, ಈ ಸಲ ಅದ ಆಗಲ್ಲ ಸರ್. ಕಾಂಗ್ರೆಸ್ ಭದ್ರಕೋಟೆ ಗುಂಡಲ್ಪೇಟೆ. ಎಲ್ಲ ದೇಶ ಅಂದಾಗ ಮೋದಿ ಅಂತ ಡ್ರೈವರ್ ಆಗಿ ನಾವು ನಮ್ಮ ಗ್ಯಾರಂಟಿ ಯೋಜನೆಗಳು ನಮಗೆ ಮೋಸ ಆಗಿದೆ ಅಂತ ನಾವು ಇದು ಮಾಡಲಿಲ್ಲ. ನಮಗೆ ಸುಲಭ ಆಗಿದೆ ಸರ್, ಅದು ಒಳ್ಳೇದಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಳ್ಳೇದು ಮಾಡಿದೆ, ಬಿಜೆಪಿ ಪಕ್ಷ ಒಳ್ಳೇದು ಮಾಡಲ್ಲ. ಬಿಜೆಪಿ ಪಕ್ಷ ಸರ್ ಒಂದು ಲಕ್ಷಾಂತರ ರೂಪಾಯಿ ಹಾಕ್ತೀನಿ, ದುಡ್ಡು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ, ಜೀರೋ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂದ್ಬಿಟ್ಟು ಒಂದು ರೂಪಾಯಿ ಹಾಕಿಲ್ಲ. ಈ ಡಿ ಕೆ ಶಿವಕುಮಾರ್ ನುಡ್ದಂತ ನಡೆದವ್ರೆ ಸರ್, ನಡೆದವ್ರೆ. ಡಿ ಕೆ ಶಿವಕುಮಾರ್ಗೆ ಒಂದು 2 ವರ್ಷ ಕೊಡ್ಬೇಕು ಸರ್, ಕೊಡಬೇಕು. ಡಿ ಕೆ ಶಿವಕುಮಾರ್ ಆ ಟಾಪಿಕ್ ಬರೋಣ, ಯಾವಾಗ ಕೊಡಬೇಕು ಸರ್? 2 ವರ್ಷ ಕೊಡ್ಬೇಕು ಸರ್, 2.5 ವರ್ಷ ಕೊಡಬೇಕು. ಪಾಪ ಅವರು ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾರೆ ಅವರೇ ಕರ್ರ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜು ಅಂತ. ಏನು ಮಾಡ್ತೀರಿ ಸರ್? ಟ್ರ್ಯಾಕ್ಟರ್ ಡ್ರೈವರ್. ಓಕೆ, ಹೇಗಿದೆ ಈ ಸರ್ ಲೋಕಸಭೆ ಚಾಮರಾಜನಗರ? ಚೆನ್ನಾಗಿದೆ ಸರ್. ಯಾರ ಪರ ಇದೆ? ಕಾಂಗ್ರೆಸ್ ಪರವಾಗೇ ಇದೆ. ಯಾವ ಕಾರಣಕ್ಕೆ? ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ. ಗಣೇಶ ಪ್ರಸಾದ್ ಈ ನಮ್ಮ ಗುಂಡ್ಲಪೇಟೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನೂ ಅನುದಾನ ಯಾವುದು ಬರದೆ ನಮ್ಮೂರಿಗೆ ಇವಾಗ ಸ್ಕೂಲಿಗೆ ಕಾಂಪೌಂಡು ಒಂದು 5 ಲಕ್ಷ ರೂಪಾಯಿ ಕಂಟ್ರಾಕ್ಟ್ ಈಗ ಆಲ್ರೆಡಿ ಮಾಡಾಯಿತು. 5 ವರ್ಷದಿಂದ ನರೇಂದ್ರ ಕುಮಾರ್ ಅವರು ಮೊದಲಿದ್ದಾಗ ಏನೂ ಮಾಡಿರಲಿಲ್ಲ, ನಮ್ಮೂರಿಗೆ ಏನೂ ಸ್ಕೂಲಿಗೆ ಕೆಲಸನೇ ಮಾಡಿರಲಿಲ್ಲ. ಇವಾಗ ಗೆದ್ದು ಒಂದು 9 ತಿಂಗಳಾಗಿಲ್ಲ, ಎಲ್ಲಗೂ ದುಡ್ದಂತೆ ನಡೆದಾರೆ. 200 ರೂಪಾಯಿ ಗೃಹಲಕ್ಷ್ಮಿ ನಮ್ಮ ಮನೆಗೂ 7ನೇ ಕಂತು ಬಂದಿದೆ. ಈಗ ಕೆಲಸನೂ ಮಾಡ್ತಾ ಇದ್ದಾರೆ. ನಮ್ಮೂರಿಗೆ 50 ಲಕ್ಷ ರೂಪಾಯಿ ರೋಡ್ ಕಾಂಕ್ರೀಟು. ತುಂಬಾ ಕಡೆ ಹೇಳ್ತಾರೆ 2 ಕಂತು ಬಂತು 3 ಕಂತು ಬಂತು, ಬರಲಿಲ್ಲ. ನಿಮ್ಗೆ ಕಂತು ಎಲ್ಲ ನಮ್ಮೂರಿಗೆ ಒಬ್ರಿಗೂ ಮಿಸ್ ಇಲ್ಲದೆ ಬಂದಿದೆ ಸರ್. ಥ್ಯಾಂಕ್ ಯು. ನಮ್ಮ ಶಿವ ಏನು ಮಾಡ್ತೀರಾ ಸರ್? ನಾನು ಗಣೇಶ ಪ್ರಸಾದ್ ಸರ್, ಓಕೆ. ಕಾಂಗ್ರೆಸ್ಸು. ನೀವು ಹುಚ್ಚು ನಿಲ್ಸಿ ಇಲ್ಲಿ ಬರೋದೇ ಕಾಂಗ್ರೆಸ್ಸು, ಸೆಂಟ್ರಲ್ ಬರೋದು ಕಾಂಗ್ರೆಸ್. ಅದು ಅಂತೂ ಸತ್ಯ. ಥ್ಯಾಂಕ್ ಯು. ಹುಚ್ಚು ನಿಲ್ಸಿ, ಅದು ಅವ್ರು ಒಳ್ಳೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಹೇಶ್ ಸರ್. ಏನು ಮಾಡ್ತೀರಾ? ನಾವು ವ್ಯವಸಾಯ. ಹೇಗಿದೆ ಈ ಸಲ ಚಾಮರಾಜನಗರ ಲೋಕಸಭೆ? ಬಿಜೆಪಿ ಸರ್. ಹೇಳಿ, ಯಾವ ಕಾರಣಕ್ಕೆ? ಮೋದಿ ಅವರ ಪರವಾಗಿ ಸರ್. ಮೋದಿ ಪರವಾಗಿ ಅಂದರೆ ಮೋದಿ ಅನ್ನೋ ಕಾರಣಕ್ಕ, ಅಥವಾ ಇಲ್ಲಿ ಸ್ಥಳೀಯವಾಗಿ ಅಭ್ಯರ್ಥಿ ಬಾಲರಾಜ್ ಬಗ್ಗೆ ಏನು? ಬಾಲರಾಜು ಒಳ್ಳೆ ವ್ಯಕ್ತಿ, ಮೋದಿನೂ ಒಳ್ಳೆ ವ್ಯಕ್ತಿ. ಓಕೆ. ಇಲ್ಲಿ ಬಿಜೆಪಿ ಶಾಸಕರೇ ಇಲ್ಲ. 7 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು JDS ಶಾಸಕರು. ಇದು ಯಾವುದು ನೆಗೆಟಿವ್ ಆಗಲ್ಲ? ಏನೂ ಆಗಲ್ಲ ಸರ್, ಒಳ್ಳೇದಾಗೈತೆ, ಒಳ್ಳೆ ನ್ಯೂಸ್ ಬರುತ್ತೆ. ಸುನಿಲ್ ಬೋಸ್ ಬಗ್ಗೆ? ಇಲ್ಲ ಸರ್, ನೋಡಿಲ್ಲ ಸರ್. ಬಾಲರಾಜು ಒಳ್ಳೆ ವ್ಯಕ್ತಿ, ಪರಿಚಯ ಇದ್ದಾರೆ. ಎದುರು ಸೋತರು ಜನರು ಇದ್ದಾರೆ. ನಿಮ್ಮ ಶಾಸಕರು ಇದ್ದಾರೆ ಸರ್, ಜೊತೆಗಿದ್ದಾರೆ. ಗಣೇಶ್ ಪ್ರಸಾದ್ ಇದ್ದಾರೆ. ಬಟ್ ಲೋಕಸಭೆ ಬಂದಾಗ ಬಿಜೆಪಿ. ಹೌದು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಗುಂಡ್ಲಪೇಟೆಗೆ ಗಣೇಶ್ ಪ್ರಸಾದ್, ಅದು ಬಿಟ್ಟು ಅವ್ರ ಅಪ್ಪ ಮಾಧವ ಪ್ರಸಾದ್ ಅವರು ಅಭಿವೃದ್ಧಿ ಮಾಡಿರೋದು. ಮಾಧವ ಪ್ರಸಾದ್ ಅವ್ರು ಬಿಟ್ರ ಸರ್, ನಮ್ಮ ಬಾಸ್ ಗಣೇಶ್ ಪ್ರಸಾದ್ ಅವರು ಒಳ್ಳೆ ಹೆಲ್ಪ್ ಮಾಡ್ತಾರ. ಗಣೇಶ್ ಪ್ರಸಾದ್ ನಮ್ಗೆ ಬಾಸು, ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅವ್ರ ತಂದೆಯವರು ಮಾಡಿರೋ ಕೊಡುಗೆಗಳು ಇಡೀ ಗುಂಡ್ಲಪೇಟೆ ಸರ್. ನಮ್ಮ ತಮಿಳಿಂದ ನೀರು ನಂದು ಸ್ವಂತ ಊರು ತೆರಕಂಬಿ ಸರ್, ಉಂಡಿ 2nd SC ಬೀದಿ, ಅಲ್ಲಿಗೆಲ್ಲ ನೀರು ಬರ್ತದ. ಅದು ಮಾಡ್ರಿ ಯಾರು ಗೊತ್ತಾ? ಮಾಧವ ಪ್ರಸಾದ್. ಬೇರೆ ಯಾರು ಬಂದು ಮಾಡಿಲ್ಲ. ಆ ನೀರಲ್ಲಿ ನಾನು ಸ್ನಾನ ಮಾಡೀನಿ, ನೀರನ್ನು ಕುಡಿದೀನಿ ಸರ್. ದಯವಿಟ್ಟು ನಮ್ಮ ಗಣೇಶ ಪ್ರಸಾದ್ ಬರಬೇಕು, ಅವರೇ ನಮ್ಮ ಬಾಸು. ಬೆಟ್ಟಿಂಗ್ ನಡೀತಿದೆ ಸರ್ ಇಲ್ಲಿ. ಸುನಿಲ್ ಬೋಸ್ 100% ಗೆಲ್ತಾರೆ ಸರ್.
1.5 ಲಕ್ಷ ಲೀಡರ್ ಗೆಲ್ತಾರೆ ಸರ್, ಜಾಸ್ತಿ ಗೆಲ್ತಾರೆ. ನಾನು 1.5 ಲಕ್ಷ ಲೀಡ್ ಕಟ್ಟಿದ್ದೀನಿ ಬರೀ ಗೆಲ್ತಾರೆ ನಡೀತೈತಾ ಲೀಡಲ್ಲಿ ನಡೀತೈತೆ? ಸರ್. ಲೀಡಲ್ಲಿ ನಡೀತೈತೆ, 1.5 ಲಕ್ಷ ಲೀಡಲ್ಲಿ ನಡೀತೈತೆ ಸರ್. ಸರ್ ನಿಮ್ಮ ಹೆಸರು? ರಾಜೇಗೌಡ. ಏನು ಮಾಡ್ತೀರಾ? ನಾವು ವ್ಯವಸಾಯ, ಬಿಸ್ನೆಸ್ಸು, ಬಿಸ್ನೆಸ್ಸು. ವ್ಯಾಪಾರ. ಚೆನ್ನಾಗಿದ್ದೀರಾ ಒಟ್ಟಿನಲ್ಲಿ? ಚೆನ್ನಾಗಿದೆ ಬಸ್. ಲೋಕಸಭೆ ಚುನಾವಣೆ ಚಾಮರಾಜನಗರ, ಗುಂಡ್ಲುಪೇಟೆ ಕೂಡ ಚಾಮರಾಜನಗರಕ್ಕೆ ಸೇರುತ್ತೆ. ಸುನಿಲ್ ಬೋಸ್ ವರ್ಸಸ್ ಬಾಲರಾಜು, ಹೇಗಿದೆ ಸರ್? ಬಾಲರಾಜ್ ಫುಲ್ ಪಿಕಪ್ ಆಗಿದೆ ಸರ್, ಚೆನ್ನಾಗಿದೆ ಸರ್. ನಮ್ಮ ಗುಂಡ್ಲುಪೇಟೆ ಚೆನ್ನಾಗಿದೆ ಸರ್, ಬಾಲರಾಜುಗೆ ಓಕೆ. ಚೆನ್ನಾಗಿದೆ ಸರ್. ನಿಮ್ಮ ಕಾಂಗ್ರೆಸ್ MLA ಇದ್ರು ಪಿಕಪ್ ಇದೆ. ಪಿಕಪ್ ಚೆನ್ನಾಗಿದೆ ಸರ್ ಗುಂಡ್ಲುಪೇಟೆ. ಯಾವ ಕಾರಣಕ್ಕೆ ಅಂತ ಬಾಲರಾಜ್ ಅಂತ ನೀವು? ಸರ್ ನಮ್ಗೆ MLA ಅವರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಿರಂಜನ್ ಕುಮಾರ್ ಸಪೋರ್ಟ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಿರಂಜನ್ ಕುಮಾರ್ ಅವರು ನಮ್ಗೆ ಒಳ್ಳೇದು ಮಾಡಿದ್ದಾರೆ. ನಮ್ಗೆ ಕನಕ ಮೋಣ ಹಾಕಿದ್ದಾರೆ. ನಮ್ಗೆ ಹಳ್ಳಿಗಳಿಗೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿಕೊಡ್ತಾರೆ. ನೀರು ಯಾರು? ಶ್ರೀನಿವಾಸ್ ಪ್ರಸಾದ್? ಇಲ್ಲ, ನಿರಂಜನ್ ಕುಮಾರ್ ಅವರು ನಿರಂಜನ್ ಕುಮಾರ್ ಮಾಡಿದ್ದಾರೆ. MLA ಅವರು ನಮ್ಗೆ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕೆಲ್ಲ ಮಾಡಿದ್ದಾರೆ ನಮಗೆ. ಅವ್ರು ನಮಗೇನು ಮೋಸ ಮಾಡಿಲ್ಲ, ಚೆನ್ನಾಗಿ ಸಹಾಯ ಮಾಡಿದ್ದಾರೆ ನಮಗೆ. ಸಂಗ್ಯಾಗೂಡಿನಲ್ಲಿ ಕನಕ ಮೋಣ ಹಾಕಿದ್ದಾರೆ. ನಮಗೆಲ್ಲ ಒಳ್ಳೆ ವರ್ಚಸ್ ಮಾಡಿದ್ದಾರೆ. ನಾವು ರಸ್ತೆಗಳು ಚೆನ್ನಾಗಿ ಮಾಡಿದ್ದಾರೆ. ಕುಡಿಯೋ ನೀರು ಚೆನ್ನಾಗಿದೆ. ನಮಗೆ ಯಾವುದು ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಹೀಗಾಗಿ ಹಂಗಾರೆ ಈಗ ಗಣೇಶ್ ಪ್ರಸಾದ್ ಅವರು ವಿಚಾರಕ್ಕೆ ಬರೋದಾದ್ರೆ ಸರ್ ನಮಗೆ ಮಾಡಿದ್ರು ನಾವು ಹೇಳ್ಕೋಬೇಕು. ಈಗ ಮಾದೇ ಪ್ರಸಾದ್ ಮೊದಲು ಮಾಡಿದರು, ಇವಾಗ ಗಣೇಶ್ ಪ್ರಸಾದ್ ಇವಾಗ ಗಣೇಶ್ ಪ್ರಸಾದ್ ಮಾಡಿ ಎಷ್ಟು ಮಾಡ್ಬೋದು, ಟೈಮ್ ಬೇಕು, ಇನ್ನೂ ಟೈಮ್ ಬೇಕು ಅವ್ರಿಗೆ. ಈಗ ನಿರಂಜನ್ ಕುಮಾರ್ ಮಾಡಿದ್ದಾರೆ, ಅದನ್ನು ನಾವು ಹೇಳಿದ್ವು. ನಿರಂಜನ್ ಕುಮಾರ್ಗಾಗಿ ಬಾಲರಾಜ್ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಅಂತನಾ ಮೋದಿ ಅಂತನಾ? ಮೋದಿ ಆಮೇಲೆ ಎಲ್ಲ ಮೋದಿ ಅಲೆ ಇದು. ಮೋದಿ ಅಲೆಗಾಗಿ ಈ ಮೋದಿ ಸಲ ಅಲೆಗೆ ಮಾಡಬೇಕು. ಯಾಕಂದ್ರೆ ಸಹ ಮೋದಿ ಅಲೆ ನಮ್ಮ ದೇಶಕ್ಕೆಲ್ಲ ಕಾಪಾಡಿದ್ದಾರೆ, ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಈಗ ಎಲ್ಲರಿಗೂ ರೈತರುಗಳಿಗೆ ಕರೆಕ್ಟಾಗಿ ದುಡ್ಡನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ 4 ತಿಂಗಳು ದುಡ್ಡು ಹಾಕ್ತಾ ಇದ್ದಾರೆ ಮೋದಿಗಳು. ಅವ್ರು ನಾವು ಸಹಾಯ ಮಾಡಲೇಬೇಕು. ಎಲ್ಲಕ್ಕೂ ಒಳ್ಳೆತನ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಲೋಕಸಭೆಯಲ್ಲಿ ಬಿಜೆಪಿ MLAನೇ ಇಲ್ಲ, ಕಾಂಗ್ರೆಸ್ ಅವರು 7 ಜನ, JDS ಅವರು ಒಬ್ರು. ಆದ್ರೂ ಬಿಜೆಪಿ ಪ್ಲಸ್ ಆಗುತ್ತಾ? ಬರ್ತದೆ ಸರ್, ಬಿಜೆಪಿ ಬರ್ತದೆ ಸರ್, ಬಿಜೆಪಿ ಬರ್ತದೆ ಸರ್, ಬರ್ತದೆ ಸರ್. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಗುರುಸ್ವಾಮಿ ಸರ್. ಏನು ಮಾಡ್ತೀರಾ? ವ್ಯವಸಾಯ ಗಾರ ಕೆಲಸ. ಹೇಗಿದೆ ಚಾಮರಾಜನಗರ? ನಾವು ಚಾಮರಾಜನಗರ ಸರ್, ನನ್ನಲ್ಲ BJP ಅದೇ ಒಂದಿದ್ದು ಬಿಜೆಪಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಿಮ್ಮ ಹೆಸರು? ತಪ್ರೇಸ್. ಏನು ಮಾಡ್ತೀರಾ? ದನ ವ್ಯಾಪಾರ ಮಾಡ್ತೀನಿ. ಓಕೆ ಸರ್, ಹೇಗೆ ನಡೀತಾ ಇದೆ ಈ ಸರ್ ಎಲೆಕ್ಷನ್? ಎಲೆಕ್ಷನ್ ಏನು ನಡೀತಾ ಇದೆ ಸರ್? ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಈಗ ನಿಮ್ಮ MLA ಕಾಂಗ್ರೆಸ್ ಇದ್ದಾರೆ, ಹೌದು. ಹೇಗೆ ಅನ್ಸುತ್ತೆ ಗಣೇಶ್ ಪ್ರಸಾದ್ ಅವ್ರ ಕೆಲಸದ ಬಗ್ಗೆ? ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಇಡೀ ಚಾಮರಾಜನಗರ ಲೋಕಸಭೆಯಲ್ಲಿ 7 ಜನ ಕಾಂಗ್ರೆಸ್ MLA ಇದ್ದಾರೆ. ಇದು ಸುನಿಲ್ ಬೋಸ್ ಅವ್ರಿಗೆ ಎಷ್ಟು ಪ್ಲಸ್ ಆಗ್ಬೋದು? ಅದು ನಮ್ಗೆ ಗೊತ್ತಾಗಲ್ಲ. ಪರ ನಾವು ಮೋದಿ ಪರ ಅಂತೆಲ್ಲ, ಬಡವ್ರಿಗ ಸುಮಾರು ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ ಸರ್, ಉಳಿದವನೇ ಒಡೆಯ ಅವನೇ ಗದ್ದಿತ್ತಲ್ಲ ಇಂದಿರಾ ಗಾಂಧಿ ಪೀಠಲ್ಲಿ. ಇವತ್ತು ಜನ ನೆನ್ಕೋತಾರೆ ಸರ್, ಇಂದಿರಾ ಗಾಂಧಿ ಅವ್ರು ನೆನ್ಕೋತವ್ರ. ಈ ಸತ್ತು ನಾವು 28 ಕ್ಷೇತ್ರದಲ್ಲಿ ಮಿನಿಮಮ್ ಈಗ ಇದು ಮಾಡಿರಲ್ಲ ಸರ್. ನಮ್ಗೆ ಸ್ಕೀಮ್ ಎಲ್ಲ ಬಡವರಿಗೋಸ್ಕರ ಮಾಡಿರೋದು. ಎಷ್ಟು 28ರಲ್ಲಿ ಎಷ್ಟು ಹೇಳ್ತೀರಿ ಸರ್? 28ರಲ್ಲಿ ಅದು DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಗೆಲ್ತದಲ್ಲ ಸರ್. ಅವತ್ತು ನಾವು 27 ಗೆಲ್ತೀವಿ ಅಂತ ನಮ್ಮ ಅಭಿಪ್ರಾಯ. 22 ಕಳೆದ ಸಲ ಒಂದೇ ಸೀಟ್ ಗೆದ್ದೆ DK ಸುರೇಶ್ ಮಾತ್ರ ಕಾಂಗ್ರೆಸ್ ಇಂದ. ಬಟ್ ಈ ಸಲ 22 ಆಗುತ್ತೆ. 22 ದಿವಸ ನಮ್ಮ ಸಿದ್ದರಾಮಯ್ಯನವರು ಜನಗಳಿಗೆ ಕೊಟ್ಟಿರೋ ಗ್ಯಾರಂಟಿಗಳು ಸಹ ಇನ್ನು 10 ವರ್ಷಕ್ಕಲ್ಲ ಅವರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತಂತ ನಮ್ಮ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಏನ್ ನಿಮ್ಮ ಹೆಸರು? ನಾಗೇಂತ. ಯಾರು ಗೆಲ್ತಾರ ನಾಗೇನವ್ರೆ? ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ಸು. ಯಾವ ಕಾರಣಕ್ಕೆ? ಮಾಡಿರೋ ಕಾರಣಕ್ಕೆ. ಮಾಡಿರೋ ಕಾರಣಕ್ಕೆ. ಹಾ. ಚೆನ್ನಾಗಿ ಕೆಲಸ ಮಾಡವ್ರೆ, ಓ ಒಳ್ಳೆ ಕೆಲಸ ಮಾಡವ್ರೆ. ಮಾಡ್ಯಾರ. ಅದು ಹೋದ್ ಸಲ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಶ್ರೀನಿವಾಸ ಇದ್ರು, ದಕ್ಷತೆ ಇತ್ತು, ಶಕ್ತಿ ಇತ್ತು. ಈಗ ಶಕ್ತಿ ಇಲ್ಲ. ತಿರಕ ಶ್ರೀನಿವಾಸ ಪ್ರಸಾದ್ ನಾವು ಈಗ ಕಾಂಗ್ರೆಸ್ ಗೆಲ್ಲಿಸ್ತೀರಿ? ಕಾಂಗ್ರೆಸ್ ಒಳ್ಳೇದು. ಶ್ರೀನಿವಾಸ ಪ್ರಸಾದ್ ಇನ್ನೂ ಶಕ್ತಿ ಇದ್ರ ಇನ್ನೂ ನಾವಿರೋ. ಸರಿ, ಆಯ್ತು. ಇಲ್ವಲ್ಲ, ಸರಿಯಾ? ಸರಿ ಸರಿ ಸರಿ. ನಿಮ್ಮ ಹೆಸರು? ಮುದ್ದೆ ಓಡ್ರು. ಎಷ್ಟು ವರ್ಷ ನಿಮಗೆ? 65. 65 ವರ್ಷ ಆಯ್ತಾ? ಏನ್ ಮಾಡ್ತೀರಾ? ವ್ಯವಸಾಯ. ವ್ಯವಸಾಯನಾ? ಊಟ ಕಾಫಿ ಕುಡಿದ್ರ? ಓಕೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ ಇಂದ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸು, ಬಿಜೆಪಿಯಿಂದ ಬಾಲರಾಜು ಅಂತ. ಗೊತ್ತಾ ನಿಮಗೆ? ಯಾರು ಗೆಲ್ತಾರೆ ಇಲ್ಲಿ ನಿಮ್ಮ ಪ್ರಕಾರ? ಸಿದ್ದರಾಮಯ್ಯ. ಕಾಂಗ್ರೆಸ್. ಕಾಂಗ್ರೆಸ್. ಯಾವ ಕಾರಣಕ್ಕೆ? ಜನಗಳಿಗೆ ಒಳ್ಳೇದು ಮಾಡ್ತಾರ ಅವರು. ಹೌದಾ? ಸಿದ್ದರಾಮಯ್ಯ ಬಂದವರ ನಿಮ್ಮೂರ್ಗೆ ಯಾವಾಗಾರು? ಬಂದವರ. ಹೌದು, ಭೇಟಿ ಆಗಿದ್ದೀರ ಅವ್ರು? ಬಂದವರ. ಮಾದೇವ ಪ್ರಸಾದ್ ಅವರು ಎಲ್ಲ ಬಂದವರ. ಓಕೆ. ಈಗ ಮಾದೇವ ಪ್ರಸಾದ್ ಅವ್ರ ಮಗನೇ ಇಲ್ಲಿ ಗಣೇಶ್ ಪ್ರಸಾದ್ MLA ಅಲ್ಲ, ಇಲ್ಲಿ ಗಣೇಶ್ ಪ್ರಸಾದ್ ಕೆಲಸ ಮಾಡ್ತಾರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ.
ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.